ಹಿಂದೆ ಕೆಲವಷ್ಟು ನಡುವು ನಡೆದಂಥ ರಾಜಕೀಯದಲ್ಲ ಹೌದು ಭಾರತ ಒಂದೇ ಆಯಿತು ಅನ್ನೋ ಸಂದರ್ಭದಲ್ಲೇ ಒಂದು ದೊಡ್ಡ ಅವಕಾಶ ಭಾರತಕ್ಕೆ ಅಮೇರಿಕ ಒದಗಿಸ್ಕೊಟ್ಟಿತ್ತು. ಅದರಲ್ಲೂ ಟ್ರಂಪ್ ಅವರು ಮೇಲಿಂದ ಭಾರತವನ್ನು ಬೆದರಿಸುವಂಥ ಮಾತಾಡಿದ್ರು ಸಹಿತ ಮೋದಿ ಅವರು ಮೌನ ಆಗ್ತಾ ನೋಡಿದ್ರು. ಎಚ್ಚರಿಕೆ ಹೆಜ್ಜೆ ನಡ್ತಾಯಿದ್ರು. ಕುದಿಯುವ ಹಾಲನ್ನು ಊದಿ ಕುಡಿಯುವಂಥ ಪ್ರಯತ್ನ ಮಾಡ್ತಾಯಿದ್ರು. ಇವೆಲ್ಲ ಘಟನೆಗಳಿಂದ ಸಹಜವಾಗಿನ ಭಾರತ ಆಂತರಿಕವಾಗಿ ಗಟ್ಟಿ ಆಗ್ತಾ ಇರೋ ಪ್ರಸಂಗದಲ್ಲ ಈ ಟ್ರಂಪ್ ಇದ್ದವರು ನಮ್ಮ ಮೇಲೆ ರಷ್ಯಾದ ನಾವು ಎಲ್ಲಿ ತರಿಸ್ತೀವಿ ಅಂತೇಳಿ 50% ಟ್ಯಾರಿಫ್ ಅದರ ಸುಂಕ ಹೆಚ್ಚು ಮಾಡಿಬಿಟ್ರು. ಇದರಿಂದಾಗಿ ಅನಿವಾರ್ಯವಾಗಿ ಭಾರತ ಅದನ್ನು ಪ್ರತಿಭಟಿಸೋ ಜೊತೆಗೆ ಅದರಿಂದ ಹೊರಗೆ ಬರುವಂಥ ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ಮತ್ತು ಈ ನಡುವೆ ಅನೇಕ ಘಟನೆಗಳು ತೆರೆಯ ಮರೆಯಲ್ಲಿ ನಡೆದಿದ್ದು. ಈ ಹಿಂದೆ ನಿಮಗೆ ಗೊತ್ತಿರ್ಬೋದು, ಮುನಿರಿದ್ದಂಥವ್ರು ಅಮೇರಿಕಾದ ಅಧ್ಯಕ್ಷದಂಥವರು ಭೋಜನ ಕೂಡಿ ಏರ್ಪಡಿಸಿದ್ರು ಅಂತೇಳಿ ಅದಕ್ಕೆ ಅಲ್ಲಿ ಹೋಗಿದ್ದರು ಮುನಿರವರು. ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರಿಗೂ ಆಹ್ವಾನ ಹೋಗಿತ್ತು ಅಂತ ಸುದ್ದಿಗಳಿದ್ದಾವೆ. ಆದರೆ ಅದನ್ನು ನಿರಾಕರಿಸಿ ಆವತ್ತು ಮೋದಿಯವರು ರಾಜಕೀಯವಾಗಿ ಗೆದ್ದರು. ಯಾಕಂತಂದ್ರೆ ಒಂದು ವೇಳೆ ಮುನೀರನ ಜೊತೆಗೆ ಏನಾದರೂ ಭೋಜನದಲ್ಲಿ ಭಾಗಿಯಾಗಿದ್ದರೆ ಆ ಸೇನಾಧಿಪತಿ ಜೊತೆಗೆ ಅವರ ರಾಷ್ಟ್ರೀಯದ ಮೇಲೆ ಪ್ರಶ್ನೆ ಹೇಳುವಂಥ ಸಾಧ್ಯತೆಗಳಿದ್ದು. ಆ ದಿಶೆಯಲ್ಲಿ ಅವರು ಒಳ್ಳೆ ಬುದ್ಧಿವಂತಿಕೆ ಜಾರ್ಕೊಂಡ್ಬಿಟ್ರು ಅನ್ನೋದು ಈಗಾಗಲೇ ನಮಗೆ ಖಚಿತ ಅಂತ ಮಾಹಿತಿ. ಹೀಗಾಗಿ ಈ ಮುನೀರ್ ಈಗ ಅಮೇರಿಕೆಯ ಕೈಗೊಂಬೆ ಅಲ್ರಿ, ಅಥವಾ ಅಮೇರಿಕ ಹೇಳಿದ ಕೇಳ್ತಾ ಮನುಷ್ಯ ಇವತ್ತು ಜೋರ್ದಾರಾಗಿ ನನ್ನ ಹಿಂದೆ ಅಮೇರಿಕ ಅದ ಅಂತೇಳಿ ಚೈನಾ ಆದ್ರೆ